ಹಲೋ ಗೈಸ್, ವೆಲ್ಕಮ್ ಟು ಕೆವಿಪಿ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಟ್ಟಿರೋದು ಟಾಕ್ಸಿಕ್ ಮೂವಿ ಅಪ್ಡೇಟ್ ಬಗ್ಗೆ ಆಗಿರುವಂತದ್ದು. ಒಂದು ಟಾಕ್ಸಿಕ್ ಮೂವಿ ಹೇಗ್ ನಡೀತಿದೆ ಅಂತ, ಹಾಗೇನೆ ಯಶ್ ಅವರ ಕಂಪ್ಲೀಟ್ ಅವರ ಹೇರ್ ಸ್ಟೈಲ್ ಆಗ್ಲಿ ಅಥವಾ ಅವ್ರು ಇವಾಗ ಯಾವ ಶೂಟಿಂಗ್ ಅಲ್ಲಿ ಇದ್ದಾರೆ ಅಂತ ಒಂದು ಕಂಪ್ಲೀಟ್ ಅಪ್ಡೇಟ್. ಹಾಗೇನೆ ಎಷ್ಟು ಮ್ಯಾಸಿವ್ ಆಗಿದೆ ಸೆಟ್, ಎಲ್ಲೆಲ್ಲಿ ಶೂಟಿಂಗ್ ನಡೆಯೋಕೊಟ್ಟಿದೆ, ಫಾರಿನ್ ಲೊಕೇಶನ್ ಎಷ್ಟು, ಇಂಡಿಯಾದಲ್ಲಿ ಎಷ್ಟು ಆಗ್ತಾ ಇದೆ ಅಂತ, ಇದೆಲ್ಲ ಕಂಪ್ಲೀಟ್ ಒಂದು ಅಪ್ಡೇಟ್, ಟಾಕ್ಸಿಕ್ ನ ಕಂಪ್ಲೀಟ್ ಅಪ್ಡೇಟ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಯಾಕೆಂದ್ರೆ ಇದುವರೆಗೂ ನನ್ನ ಹತ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ಎಲ್ದಿರ ಕಾರಣಕ್ಕೋಸ್ಕರ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿರ್ಲಿಲ್ಲ. ತುಂಬಾನೇ ಹಿಂದೆನೆ ಹೇಳಿದ್ದೆ ಮಾಡ್ತೀನಿ ಅಂತ. ಸೊ ಗೈಸ್, ಯಾವ್ದನ್ನ ಡಿಲೇ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಈಗ ಮೊದಲನೇದಾಗಿ ಸೆಟ್ ಬಗ್ಗೆ ಹೇಳೋದಾದ್ರೆ, ಎಷ್ಟು ಹ್ಯೂಜ್ ಆಗಿದೆ ಅಂತ ಹೇಳೋದಾದ್ರೆ, ಲಾಸ್ಟ್ ಟೈಮ್ ಏನಂತಂದ್ರೆ, ಲಾಸ್ಟ್ ಟೈಮ್ ಒಂದು ಶೂಟಿಂಗ್ ನಡೆದಿತ್ತು ಒಂದು ಜಾಗದಲ್ಲಿ, HMT ವಾಚ್ ಫ್ಯಾಕ್ಟರಿ. ಅದೇ ನಮ್ಮ ಯುವ ಶೂಟಿಂಗ್ ಕೂಡ ಅಲ್ಲಿ ನಡೆದಿರುವಂತದ್ದು. ಸೊ ನಾನು ಸೆಟ್ ಕಣ್ಣಾರೆ ನೋಡಿದೀನಿ ಹೇಗಿದೆ ಅಂತ ನನಗೆ ಗೊತ್ತು. ಸೊ ಅಲ್ಲಿ ಶೂಟಿಂಗ್ ನಡಿಬೇಕಾದ್ರೆ KR ಅಡ್ವಾಣಿ ಅವರು ಕೂಡ ಅಲ್ಲಿ ಬಂದಿದ್ರು. ಸೊ ಅಂದ್ರೆ ಅಲ್ಲಿ ಕನ್ಫರ್ಮ್ ಆಗಿದ್ದು KR ಅಡ್ವಾಣಿ ಅವರು ಅಲ್ಲಿ ಇದ್ದಾರೆ ಅಂತ. ನಾವೀಗ ಮಾತಾಡ್ತಿರೋದು ಹ್ಯೂಜ್ ಸೆಟ್ ಬಗ್ಗೆ. ಸೊ ಸೆಟ್ ಬಗ್ಗೆ ಮಾತಾಡಿದಾಗ, ಅಲ್ಲಿ ವಾಚ್ ಫ್ಯಾಕ್ಟರಿ ಇದೆಯಲ್ಲ, ಅಷ್ಟೊಂದು ಹ್ಯೂಜ್ ಸೆಟ್ ಹಾಕ್ಬೋದು, ಆದ್ರೆ ಅನ್ಕೊಂಡಷ್ಟು ಹ್ಯೂಜ್ ಸೆಟ್ ಏನೋ ಹಾಕಕ್ಕಾಗಲ್ಲ. ಅಂದ್ರೆ ನಿಮಗೆ ಏನಂತಾರೆ ಅಂದ್ರೆ, ಲೈಕ್ ಆ ಒಂದು ಬ್ಯಾಟಲ್ ಫೀಲ್ಡ್ ರೀತಿ ಮಾಡೋದಕ್ಕಾಗಲ್ಲ HMT ವಾಚ್ ಫ್ಯಾಕ್ಟರಿ. ಅಂದ್ರೆ ಒಂದೊಂದು ರೂಮ್ ನ ಪ್ರಕಾರ ಏನಿರುತ್ತಲ್ಲ, ಆ ಶಾರ್ಟ್ಸ್ ನೆಲ್ಲ ತೆಗಿಬಹುದು. ಬೆಂಕಿ ಬರ್ಸೋದಕ್ಕೆಲ್ಲ ಅಂತಂದ್ರೆ ಬೆಂಕಿ ಆ ತರದೆಲ್ಲ, ಲೈಕ್ ಫೈರ್ ವರ್ಕ್ ಶಾರ್ಟ್ಸ್ ಎಲ್ಲ ತೆಗಿಯೋಕಾಗುವಂತದ್ದು HMT ವಾಚ್ ಫ್ಯಾಕ್ಟರಿ ಆಗಿರುವಂತದ್ದು. ಸೊ ಅದಲ್ದಲೇನೆ ಅಲ್ಲಿ ಜಸ್ಟ್ ಕೆಲವೇ ದಿನಗಳು, ಅಂದ್ರೆ ನನಗೆ ಗೊತ್ತಿರಂಗೆ 17 ದಿನ ಅಲ್ಲಿ ಮ್ಯಾಕ್ಸಿಮಮ್ ಶೂಟಿಂಗ್ ನಡೆದಿರುವಂತದ್ದು. ಅದಾದ್ಮೇಲೆ 20 ಎಕರೆ ಜಾಗದಲ್ಲಿ, ಬೆಂಗಳೂರಲ್ಲೇನೆ 20 ಎಕರೆ ಜಾಗದಲ್ಲಿ ಇವರ ಶೂಟಿಂಗ್ ಮೆಂಬರ್ಸ್ ಎಷ್ಟಿದ್ದಾರೆ ಅಂತಂದ್ರೆ, ಆಕ್ಟರ್ಸ್ ಅಂತ ಹೇಳೋದಕ್ಕಾಗಲ್ಲ, 1000 ಜನ ಫೀಲಿಂಗ್ಸ್ ಅಲ್ಲಿ ಇದೆ. 1000 ಜನ ಫೀಲಿಂಗ್ಸ್ ಅಲ್ಲಿ 450 ಜನ ಆಕ್ಟರ್ಸ್ ಇರುವಂತದ್ದು, ಅಂದ್ರೆ ಕೋ ಸ್ಟಾರ್ಸ್ ಆಗಿ, ಇವರ ಕೋ ಆಕ್ಟರ್ಸ್ ಆಗಿ ಇರುವಂತದ್ದು. ಸೊ 450 ಜನ ಇಷ್ಟೊಂದು ಲೀಡ್ ಅಲ್ಲಿ ಇದ್ದಾರೆ ಅಂತಂದಾಗ ನಮಗೆ ತುಂಬಾನೇ ಶಾಕಿಂಗ್ ಆಗುತ್ತೆ. ಇಲ್ಲಿ ಇನ್ನೊಂದು ವಿಷಯ ಇರುತ್ತೆ, ಆದ್ರೆ ಈ ಒಂದು 1000 ಜನದಲ್ಲೇನೆ ಇನ್ಕ್ಲೂಡೆಡ್ ಆಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. 300 ಜನ ಏನಿದಾರಲ್ಲ, ಇಂಟರ್ನ್ಯಾಷನಲ್ ಕೋ ಆಕ್ಟರ್ಸ್ ಇರುವಂತದ್ದು. ಜಸ್ಟ್ ಇಮ್ಯಾಜಿನ್ ಮಾಡಿ, ಇಂಟರ್ನ್ಯಾಷನಲ್ ಲೆವೆಲ್ ನ ಕೋ ಆಕ್ಟರ್ಸ್ ಕೂಡ ಇದ್ರಲ್ಲಿ ಇದ್ದಾರೆ ಅಂದಾಗ 300 ಜನ ಏನ್ ನಾರ್ಮಲ್ ಆಗಿರುವಂತ ವಿಷಯ ಅಲ್ವೇ ಅಲ್ಲ. ಅದು 1000 ಜನ ಇದ್ದಾರೆ ಅಂತಂದಾಗ ಅದೊಂದು ಬ್ಯಾಟಲ್ ಫೀಲ್ಡೇ ಆಗಿರುತ್ತೆ. ಯಾವ ದಶಕದ್ದು ಅಂತ ಕೇಳೋದಾದ್ರೆ, ರಿಪೋರ್ಟ್ಸ್ ಪ್ರಕಾರ ಇರೋದೇನಂತಂದ್ರೆ 1940ರಿಂದ 1970. ಇಲ್ಲಿ ಸತತವಾಗಿ 2 ತಿಂಗಳವರೆಗೂ ಶೂಟಿಂಗ್ ನಡೀತಾ ಇರುವಂತದ್ದು. ಆದ್ರೆ ಇದು ಎಷ್ಟು ನಿಜ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಯುರೋಪಿಯನ್ ಕಂಟ್ರೀಸ್ ಅಲ್ಲೂ ಕೂಡ ಶೂಟಿಂಗ್ ನಡೆಯುತ್ತೆ, 90 ದಿನ ಸ್ಟ್ರೈಟ್ ಆಗಿ ಶೂಟಿಂಗ್ ನಡೆಯುತ್ತೆ ಅಂತ ಹೇಳಿದ್ರಲ್ಲ. ಅದೇನಾದ್ರೂ ಇಲ್ಲೇ ಪ್ಲಾನ್ ಮಾಡ್ಕೊಂಡು ಇಲ್ಲೇ ಮಾಡ್ತಿದಾರ ಅನ್ನೋದು ಕೂಡ ಒಂದು ಕನ್ಫ್ಯೂಷನ್ ಅಲ್ಲಿ ಇದೆ. ಯಾಕಂದ್ರೆ ಯುರೋಪಿಯನ್ ಕಂಟ್ರೀಸ್ ಅವರು ಏನ್ ಚೂಸ್ ಮಾಡ್ಕೊಂಡಿದಾರಲ್ಲ, ಅದು ಕೂಡ ಅವ್ರು ಇಂಪಾರ್ಟೆಂಟ್ ಅಂತ ಲಿಸ್ಟ್ ಅಲ್ಲಿ ಇರೋವಂಥದ್ದು. ಅದಲ್ದನೇ ಹೇಳೋದಾದ್ರೆ, ಇಲ್ಲಿ ತುಂಬಾ ದಿನಾನೇ ಶೂಟಿಂಗ್ ನಡೆಯೋದ್ರಿಂದಾನೇ ಈ ಒಂದು ಜಾಗನ ಇಟ್ಕೊಂಡು ಈ ತರ ಶೂಟಿಂಗ್ ಮ್ಯಾಸಿವ್ ಆಗಿ ಶೂಟಿಂಗ್ ಮಾಡ್ತಿರೋದು. ಆಕ್ಷನ್ ಸೀಕ್ವೆನ್ಸ್ ಅಲ್ದನೇ ಏನಾದ್ರು ಹೇಳೋದಾದ್ರೆ ನೋಡ್ಬೇಕಾಗತ್ತೆ ಲೊಕೇಶನ್. ಅಫ್ಕೋರ್ಸ್ ಅದು ಯುರೋಪಿಯನ್ ಕಂಟ್ರೀಸ್ ಹೋಗುತ್ತೆ ಅಂದ್ರೆ ಹೇಳ್ಬೋದು. ಅದಲ್ದನೇ ಹೇಳೋದಾದ್ರೆ ಇಲ್ಲಿ 2 ತಿಂಗಳು ಆರಾಮಾಗಿ ಶೂಟಿಂಗ್ ಮಾಡ್ಕೋಬಹುದು. ಎಲ್ಲಿವರೆಗೂ ಶೂಟಿಂಗ್ ನಡೀತಾ ಹೋಗುತ್ತೆ ಅಂತಂದ್ರೆ ಡಿಸೆಂಬರ್ ವರ್ಗೂನು. ಯಾಕೆಂದ್ರೆ ಡಿಸೆಂಬರ್ ಅಲ್ಲಿ ಒಂದು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಹೇಳಿದ್ರಲ್ಲ, ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನನ್ನ ಶೂಟಿಂಗ್ ಪಾರ್ಟ್ ರಾಮಾಯಣದಲ್ಲಿ ಅಂತ ಸ್ವತಃ ಯಶ್ ಅವರೇ ಹೇಳಿರುವಂತದ್ದು ಒಂದು ಇಂಟರ್ವ್ಯೂ ನಡಿಬೇಕಾದ್ರೆ. ಸೊ ಅಲ್ಲಿ ಗೊತ್ತಾಗುತ್ತೆ ಡಿಸೆಂಬರ್ ಅಷ್ಟೊತ್ತಿಗೆ ಇವರ ಮೇನ್ ಪಾರ್ಟ್ ಏನಿರುತ್ತಲ್ಲ, ಆ ಒಂದು ಹೇರ್ ಸ್ಟೈಲ್ ಅಲ್ಲಿ ಅಲ್ಲಿಗೆ ಅದು ಮುಗಿಯುತ್ತೆ ಅಂತ. ಅಂದ್ರೆ ಆ ಒಂದು ಹೇರ್ ಸ್ಟೈಲ್ ಅಲ್ಲಿ ಎಷ್ಟು ಕಾಣಿಸ್ಕೋಬೇಕಾಗಿತ್ತು, ಟಾಕ್ಸಿಕ್ ಮೂವಿ ಎಷ್ಟು ಬೇಕಾಗಿತ್ತು, ಅದಾದ್ಮೇಲೆ ಶೂಟಿಂಗ್ ಇರಲ್ಲ ಅಂತ ನಾನು ಹೇಳ್ತಿರುವಂತದ್ದಲ್ಲ. ಡಿಸೆಂಬರ್ ಆದ್ಮೇಲೆ ಶೂಟಿಂಗ್ ಇರಲ್ಲ ಅಂತಲ್ಲ, ಅಲ್ಲಿವರೆಗೂ ಆ ಹೇರ್ ಸ್ಟೈಲ್ ಜೊತೆ ಏನ್ ಪಾರ್ಟ್ ಆಗ್ಬೇಕಿತ್ತು ಅದು ಮುಗ್ದಿರುತ್ತೆ ಅಂತ ಆ ಒಂದು ವಿಷಯ ಗೊತ್ತಾಗ್ತಿರೋದು. ಅಂದ್ರೆ ಸ್ಟೈಲ್ ಚೇಂಜಸ್ ಮಾಡ್ಕೊಂಡ್ ಆಮೇಲೆ ಬೇಕಾದ್ರೂ ಬರಬಹುದು ಅಂತ. ಅಷ್ಟೊತ್ತಿಗೆ ಇವರು ಶೂಟಿಂಗ್ ಅವರೇ ಇರ್ತಾರಲ್ಲ, ಬೇರೆ ಒಂದು ಪಾರ್ಟ್ಸ್ ನ ಮುಗಿಸ್ಕೊಂತಾರೆ. ಸೊ ಇದಲ್ದಲ್ಲೇ ಹೇಳೋದಾದ್ರೆ ಆಕ್ಟರ್ಸ್ ಬಗ್ಗೆ, ಆಕ್ಟರ್ಸ್ ಬಗ್ಗೆ ಹೇಳೋದಾದ್ರೆ, ಕೋ ಆಕ್ಟ್ರೆಸಸ್ ಬಗ್ಗೆ ಹೇಳೋದಾದ್ರೆ, ಕಿಯಾರಾ ಅಡ್ವಾಣಿ ಅವರು ಇದ್ದಾರೆ. ಅಫ್ಕೋರ್ಸ್ ನಾವು ಆಲ್ರೆಡಿ ಇದ್ರ ಯಾವ್ದೊಂದು ರಿಪೋರ್ಟ್ ಅಂತಲ್ಲ, ಅವ್ರು ಶೂಟಿಂಗ್ ಸೆಟ್ ಗೆ ವಿಸಿಟ್ ಕೊಟ್ಟಿರೋದು ಕೂಡ ಎಲ್ಲರಿಗೂ ಗೊತ್ತಿರುವಂತ ವಿಷಯನೇ ಆಗಿರುವಂತದ್ದು. ಅದಾದ್ಮೇಲೆ ಹಮ ಖುರೇಶಿ ಅವರು, ಇವ್ರದೊಂಥರ ಏನಂತಂದ್ರೆ, ಇವ್ರು ಯಾವ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತೀರ ಅಂತ ಇದೊಂದು ನಿಗೂಢ ಅಂತಾನೆ ಹೇಳ್ಬಹುದು. ನಯನ್ತಾರ ಅವರು ಮೇ ಬಿ ಸಿಸ್ಟರ್ ಕ್ಯಾರೆಕ್ಟರ್ ನ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಇದು 3 ಕ್ಯಾರೆಕ್ಟರ್ ಇಲ್ಲ ಆಯ್ತು. ಅದಲ್ದಲೇನೆ ಆಕ್ಟರ್ಸ್ ಬಗ್ಗೆ ಹೇಳೋದಾದ್ರೆ, ನನ್ನ ಫೇವ್ರೆಟ್ ಆಕ್ಟರ್ ಅಂತಾನೆ ಹೇಳ್ಬೋದು, ಅಂದ್ರೆ ಕೋ ಆಕ್ಟರ್ ತೆಲುಗು ಅಲ್ಲಿ. ಇವ್ರ ಹೆಸರು ಬಂದು ತನಿಖೆಲ ಭರಣಿ ಅವರು, ನನ್ನ ಫೇವ್ರೆಟ್ ಆಕ್ಟರ್. ಅಂಡ್ ಇವ್ರನ್ನ ಎದುರುಗಡೆ ಕೂಡ ನೋಡಿದೀನಿ. ಅಲ್ಲು ಅರ್ಜುನ್ ಅವರ DJ ಸಿನಿಮಾ ಆಗ್ಬೇಕಾದ್ರೆ ಬೇಲೂರಲ್ಲೇನೆ, ನಮ್ಮ ಬೇಲೂರಿಗೆ ವಿಸಿಟ್ ಕೊಟ್ಟಿದ್ರು ಅವರು. ಅಂದ್ರೆ ಅಲ್ಲೊಂದು ಶೂಟಿಂಗ್ ಇದ್ದಿದ್ದ ಕಾರಣಕ್ಕೋಸ್ಕರ ಆ ಟೆಂಪಲ್ ಇಂದ ನೀವು ಶೂಟಿಂಗ್ ನೋಡ್ತಿರಲ್ಲ, ಅದು ಬೇಲೂರಲ್ಲೇನೆ, ಬೇಲೂರು ದೇವಸ್ಥಾನದಲ್ಲೇನೆ ಆಗಿರುವಂತದ್ದು. ಅದಾದ್ಮೇಲೆ ಅಲ್ಲಿ ಕೆಲವೊಂದು ಇಶ್ಯೂ ಆಗಿರೋದ್ರಿಂದ ಅಲ್ಲಿಂದ ಜಂಪ್ ಆಯ್ತು ಅಂತಾನೆ ಹೇಳ್ಬೋದು. ಅದಲ್ದಲೇನೆ ಹೇಳೋದಾದ್ರೆ, ಅಕ್ಷಯ್ ಓಬಿರಾಯ್ ಅವರು, ಅಂದ್ರೆ ಫೈಟರ್ ನ ಫೇಮ್, ಅಂದ್ರೆ ರಿತಿಕ್ ರೋಷನ್ ಮೂವಿಯಲ್ಲಿ ಇರುವಂತ ಅಕ್ಷಯ್ ಒಬಿರಾಯ್ ಅವರ ಒಂದು ಕ್ಯಾರೆಕ್ಟರ್ ನ ಮಾಡಿದ್ದಾರೆ, ಬ್ಯಾಶ್ ಅಂತ ಹೇಳ್ಬಿಟ್ಟು. ಸೊ ಅವರ ಒಂದು ಕ್ಯಾರೆಕ್ಟರ್ ಇದರಲ್ಲಿ ಕಾಣಿಸ್ಕೊಳ್ಳೋಕೊಟ್ಟಿದೆ, ಟಾಕ್ಸಿಕ್ ಮೂವಿಲಿ ಅವರಿದ್ದಾರೆ. ಸೊ ಎಷ್ಟು ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡಿರುವಂತದ್ದು. ಹಾಗೇನೆ ಕರೀನಾ ಕಪೂರ್ ಅವರು ಡೇಟ್ ವಿಷಯದಾಗಿ
ಅವ್ರು ಆಚೆ ಹೋಗಿರೋಂಥದ್ದು. ಅವ್ರು ಯಾವ್ದೇ ಕಾರಣಕ್ಕೂ ಸಿಸ್ಟರ್‌ನ ಪಾತ್ರ ಮಾಡ್ತಾರೆ ಅಂತ ಎಲ್ಲೂ ಮೆನ್ಷನ್ಡ್ ಇಲ್ಲ. ಹಾಗಾಗಿ ಹೇಳ್ತಿರೋಂಥದ್ದು ನಯನತಾರ ಅವರು ಕೂಡ ಸಿಸ್ಟರ್‌ನ ಪಾತ್ರ ಮಾಡ್ತಾರೆ ಅಂತ ನನಗಿಲ್ಲಿ ಮೆನ್ಷನ್ ಮಾಡಿ ಹೇಳೋದಕ್ಕೆ ಆಗ್ತಾ ಇಲ್ಲ. ಹಾಗೇನೆ ಕಿಯಾರಾ ಅಡ್ವಾಣಿ ಅವ್ರದ್ದು ಪಾತ್ರನೂ ಕೂಡ ಅಷ್ಟೇನೆ ಅಲ್ಲಲ್ಲಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದಾಗ್ಲೂ ಕೂಡ ನಮಿಗೊಂದು ಡೌಟ್ ಹೊಡಿಯೋದು ಏನಂತಂದ್ರೆ ಹೀರೋಯಿನ್ ಕ್ಯಾರೆಕ್ಟರ್ ಆಗಿರುವಂತದ್ದು ಡೌಟ್ ಹೊಡಿತಾ ಇದೆ. ತುಂಬಾನೇ ವಿಷಯಗಳು ಇಲ್ಲಿ ಕನ್ಫರ್ಮ್ ಮಾಡೋದಕ್ಕೆ ಆಗ್ತಾ ಇಲ್ಲ ಈ ಒಂದು ವಿಷಯಕ್ಕೋಸ್ಕರ. ಯಾಕಂದ್ರೆ ಅವ್ರವ್ರ ಕ್ಯಾರೆಕ್ಟರ್ ಎಷ್ಟೆಷ್ಟು ಪ್ಲೇ ಮಾಡ್ತಿದೆ ಅಂತ ಸಿಕ್ಕಿದಾಗ ಓಕೆ ಎಲ್ಲಿ ಕೂರ್ಸೋಣ ಅಂತಾನೂ ಕೂಡ ನನಗೆ ಡೌಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಇವರೆಲ್ಲ ಇದ್ದಾರೆ ಅಂತ ಕನ್ಫರ್ಮ್ ಮಾಡಿ ಹೇಳ್ಬೋದು. ಹೇರ್ ಸ್ಟೈಲ್ ಬಗ್ಗೆ ಮಾತಾಡೋದಾದ್ರೆ ನೋಡಿ ಯೂಶುವಲಿ ಇವ್ರು ತುಂಬಾನೇ ಆಕ್ಟರ್ಸ್ ರಣವೀರ್ ಸಿಂಗ್ ಇಂದ ಹಿಡಿದು ತುಂಬಾ ಜನ ಯಾರ್ಯಾರು ಡಿಫ್ರೆಂಟ್ ಸ್ಟೈಲ್ ನ ಮಾಡ್ತಾರಲ್ಲ ಅವರೆಲ್ಲ ಕೂಡ ಇವರೇನೆ ಹೇರ್ ಕಟ್ ಮಾಡಿರುವಂತದ್ದು. ನೀವು ಇಲ್ಲಿ ಫೋಟೋ ನೋಡ್ತಿರಲ್ಲ ಇವರೇನೆ. ಸೊ ಇವರು ರಾಮ್ ಚರಣ್ ಅವರಿಗೂ ಕೂಡ ಸೇಮ್ ಕಟ್ ಮಾಡಿ ರಾಮ್ ಚರಣಿಗೂ ಕೂಡ ಇವರೇನೆ ಹೇರ್ ಸ್ಟೈಲ್ ಮಾಡಿರುವಂತದ್ದು. ಸೊ ಇವರಿಗೆ ಅದೇ ಸೇಮ್ ಕಟ್ ಕೊಟ್ಟಿರೋದ್ರಿಂದ ತುಂಬಾ ಜನ ಕಂಪ್ಯಾರಿಸನ್ ಕೂಡ ಮಾಡ್ತಿದ್ರೆ ಯಾವ್ದೇ ಕಾರಣಕ್ಕೂ ಹೇಟ್ ನ ಸ್ಪ್ರೆಡ್ ಮಾಡ್ತಿರೋಂಥದ್ದಲ್ಲ. ಅವ್ರು ತುಂಬಾನೇ ಖುಷಿ ಆಗಿದ್ದಾರೆ ಇವರಿಬ್ರು ಒಂದು ಮೂವಿಯಲ್ಲಿ ಇರ್ಬೇಕು ಅಂತಾನು ಕೂಡ. ಅಂದ್ರೆ 2 ಜನ ಅಂದ್ರೆ ಯಶೋರ್ ಫ್ಯಾನ್ಸ್ ಕೂಡ ಹಾಗೇನೆ ರಾಮ್ ಚರಣ್ ಫ್ಯಾನ್ಸ್ ಕೂಡ ಹಾಗೇನೆ ಇಬ್ರು ಒಂದು ಮೂವಿಯಲ್ಲಿ ಕಾಣಿಸ್ಕೋಬೇಕು ಅಂತ ಕಾಯ್ತಾ ಇದ್ದಾರೆ. ಆದ್ರೆ ಶಿವಣ್ಣ ಅವರು ಕೂಡ ಇಲ್ಲಿ ಬಸ್ ನ್ಯೂಸ್ ಪ್ರಕಾರ ಇರುವಂತದ್ದು. ಯಾಕೆಂದ್ರೆ ಆ ಹೇರ್ ಸ್ಟೈಲ್ ಇದೆಯಲ್ಲ ಇಬ್ರದ್ದು ಸೇಮ್ ಹಂಗೇನೆ ಡೌನ್ ಬಂದು ಲೈಕ್ ಗಡ್ಡ ಬಿಟ್ಟು ಡೌನ್ ಬಂದು ಆತರ ಇರುವಂತದ್ದು ನಾನ್ ಶಾಕ್ ಆಗ್ತಿದೆ. ಅಂದ್ರೆ ಶಿವಣ್ಣ ಅವ್ರದ್ದು ಕೂಡ ಸೇಮ್ ಹೇರ್ ಸ್ಟೈಲ್ ಇರೋದ್ರಿಂದ ಇದು ಸ್ಟ್ರಾಂಗ್ ಬಸ್ಸೇ ಆಗಿರುವಂತದ್ದು ಟಾಕ್ಸಿಕ್ ಮೂವಿಯಲ್ಲಿ ಶಿವಣ್ಣ ಅವರು ಕಾಣಿಸ್ಕೊಂತ ಇದಾರೆ ಅಂತ. ಆದ್ರೆ ಇದು ನನ್ ಕಡೆಯಿಂದ ಹೇಳ್ತಿರುವಂತದ್ದು ಒಂದು ಅಫಿಷಿಯಲ್ ಬಸ್ ಬಂದಾಗ್ಲೇ ನಾನು ಹೇಳ್ತೀನಿ. ಅಫಿಷಿಯಲ್ ಬಸ್ ಅಂತಂದ್ರೆ ಅಫಿಷಿಯಲ್ ಟೀಮ್ ಕಡೆಯಿಂದ ಅಲ್ಲ, ಒಂದು ಬಸ್ ನ್ಯೂಸ್ ಅಂತ ಬರುತ್ತಲ್ಲ ಆಗ ನಿಮಗೆ ಕನ್ಫರ್ಮ್ ಮಾಡಿ ಹೇಳ್ಬೋದು. ಇದಿಷ್ಟು ನನಗೆ ಹೇಳಕ್ಕಿದೆ. ನಿಮಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೀವಿ. ಇದಿಷ್ಟು ನೀವು ಕ್ಲಿಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.